ನಿಮ್ಮೆಲ್ಲರ ಪ್ರೀತಿಯ ಬರ್ಡೇ ಬಾಯ್ ಸನ್ಮಾನಿಸಿದ ಡಾಕ್ಟರ್ ಗಣೇಶ್ ಅವರಿಗೆ ನಾವೆಲ್ಲರೂ ಕೂಡ ಚಪ್ಪಾಳೆ ತರುವ ಮುಖಾಂತರ ಹಾರೈಸಬೇಕು. ಜ್ಞಾನೇಶ್ವರ ಯೋಗ ಮನೆಯಲ್ಲೇ ಆಚರಣೆ ಮಾಡ್ಕೊಂಡಿದ್ದು, ಕುಟುಂಬದಲ್ಲಿ ಮಾಡ್ಕೊಂಡಿದ್ದು, ಅವ್ರ ಜೊತೆಗೆ ಹೆಚ್ಚಿನ ಸ್ನೇಹಿತರನ್ನ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ ವಿಶೇಷವಾಗಿ ಬೇರೆಗಿಂತ ಶ್ರೀಗಳ ಆಶೀರ್ವಾದ ವಹಿಸ್ತಾ ಇದೆ. ಆಶೀರ್ವಾದವನ್ನು ಮಾಡಲಿಕ್ಕೆ ಆಗಮಿಸಿದಂತ ನಮ್ಮ ಗೆಳೆಯ ಶ್ರೀಗಳ ಪಾಲ್ಗೊಳ್ಳುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಡಾಕ್ಟರ್ ಜ್ಞಾನೇಶ್ ಸ್ನೇಹ ಬಳಗ ಸೊರಬ ಇವರು ಆಯುಷಿದ್ದು ದಿನಾಂಕ 12/6/2026 ಶುಕ್ರವಾರ ಅಂದ್ರೆ ನಿನ್ನೆ ಒಂದು ಬೃಹತ್ ರಕ್ತದಾನ ಶಿಬಿರವನ್ನ ಡಾಕ್ಟರ್ ಜ್ಞಾನೇಶ್ ಅವರ ಹುಟ್ಟಿದ ದಿನದ ಪ್ರಯುಕ್ತ ಏರ್ಪಡಿಸಿದ್ದೀವಿ. ಈ ಒಂದು ಬೃಹತ್ ರಕ್ತದಾನ ಶಿಬಿರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನೇಹಿತರು, ಹಿತೈಷಿಗಳು, ಅಭಿಮಾನಿಗಳು, ಬಿಜೆಪಿ ಕಾರ್ಯಕರ್ತರು, ಬೂತ್ ಮಟ್ಟದ ಅಧ್ಯಕ್ಷರು, ಮಹಾಶಕ್ತಿ ಕೇಂದ್ರದ ಪ್ರಮುಖರು, ಹಾಗೇನೆ ಸಾರ್ವಜನಿಕರಾದಿಯಾಗಿ ಬಂದು ಡಾಕ್ಟರ್ ಜ್ಞಾನೇಶ್ ಅವರ ಅಭಿಮಾನಕ್ಕೆ 208 ಯೂನಿಟ್ ರಕ್ತವನ್ನ ದಾನ ಮಾಡೋದ್ರ ಮೂಲಕ ಸೊರಬ ತಾಲೂಕಿನಲ್ಲೇ ಈ ರಕ್ತದಾನ ಶಿಬಿರವನ್ನ ಐತಿಹಾಸಿಕವಾಗಿ ಸಮೃದ್ಧಗೊಳಿಸಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಒಂದು ಪಾರ್ಟಿ ಪಂಗಡ ಅಥವಾ ಎಣ್ಣೆ ಅಂತಕ್ಕಂಥ ಕಾಲದಲ್ಲಿ ತಮ್ಮ ಹುಟ್ಟು ದಿನವನ್ನ ನವಚೇತನ ಬುದ್ಧಿಮಾಂದ್ಯ ಮಕ್ಕಳೊಂದಿಗೆ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸೋದ್ರ ಮೂಲಕ ಈ ಒಂದು ಹುಟ್ಟಿದ ದಿನವನ್ನ ಸಾರ್ಥಕಗೊಳಿಸಿರ್ತಕ್ಕಂಥ ಡಾಕ್ಟರ್ ಜ್ಞಾನೇಶ್ ಸರ್ ಅವರಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಮಾನಿಪ್ರ ಮಹಂತ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಜಡೆ ಮುರುಘಾಮಠ ಸೊರಬ, ಶ್ರೀ ಮಾನಿಪ್ರ ಶಿವಮೂರ್ತಿ ಮುರುಘಾ ರಾಜೇಂದ್ರ ಮಹಾಸ್ವಾಮಿಗಳು ವಿರಕ್ತ ಮಠ ಹಿರೇಮಾಗಡಿ, ಶ್ರೀ ಶಾಬ್ರ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಶಾಂತಪುರ, ಸ್ವಸ್ತಿ ಶ್ರೀ ಪೂಜ್ಯ ಋಷಭಸೇನ ಭಟ್ಟಾರಕ ಸ್ವಾಮಿಗಳು ಜೈನ ಮಠ ಲಕ್ಕವಳ್ಳಿ, ಚೇತನ ಅಕ್ಕನವರು ಬ್ರಹ್ಮಶ್ರೀ ಈಶ್ವರಿ ಮಹಾವಿಶ್ವವಿದ್ಯಾಲಯ ಸೊರಬ ಇವರೆಲ್ಲ ಆಗಮಿಸಿ ಡಾಕ್ಟರ್ ಜ್ಞಾನೇಶ್ ಸರ್ ಅವರಿಗೆ ಶುಭಾಶಯವನ್ನ ಕೋರಿರ್ತಾರೆ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ರಕ್ತದಾನ ಶಿಬಿರವನ್ನ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಅವ್ರಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ಮಾಜಿ ಸಚಿವರು ಹರ್ತಾಳ್ ಹಾಲಪ್ ಸರ್ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಡಾಕ್ಟರ್ಗೆ ಶುಭಾಶಯವನ್ನ ಕೋರಿದ್ದಾರೆ. ಅವ್ರಿಗೂ ಕೂಡ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಮಂಡಲದ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಅಗಸ್ನಳ್ಳಿ ಸರ್ ಅವರು ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ನಮ್ಮ ಡಾಕ್ಟರ್ ಜ್ಞಾನೇಶ್ ಸ್ನೇಹ ಬಳಗ ಸೊರಬ ವತಿಯಿಂದ ಏರ್ಪಡಿಸಿದ ಈ ರಕ್ತದಾನ ಶಿಬಿರ ಅಭೂತಪೂರ್ವ ಇತಿಹಾಸವನ್ನ ಸೃಷ್ಟಿಸಿದೆ. ಅದಾದ ನಂತರ ಈ ಒಂದು ಅಭೂತಪೂರ್ವ ಇತಿಹಾಸ ಸೃಷ್ಟಿಗೆ ಮುಖ್ಯವಾಗಿ ನೀವು ಪತ್ರಿಕಾ ಮಾಧ್ಯಮದವರು ಕೂಡ ಮುಖ್ಯವಾಗಿದ್ದೀರಿ. ನಿಮ್ಗೂ ಕೂಡ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ತುಂಬು ಹೃದಯ ವಂದನೆಗಳನ್ನು ಸಲ್ಲಿಸಿ ನಿಮ್ಮ ಸಹಕಾರ ಯಾವಾಗಲೂ ಸದಾ ನಮ್ಮ ಮೇಲಿರಲಿ ಅಂತ ಕೇಳ್ಕೊಳ್ತಾ ನನ್ನ ಈ ಒಂದು ಅಭಿನಂದನೆಯನ್ನ ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದೇನೆ. ದಿನಾಂಕ 12ನೇ ತಾರೀಕು ಸೊರಬದ ಗಿರಿಜಾಶಂಕರ ಕಲ್ಯಾಣ ಮಂಟಪದಲ್ಲಿ ಒಂದು ಐತಿಹಾಸಿಕವಾಗಿ ಸೊರಬ ತಾಲೂಕಿನಲ್ಲಿ ಬಹಳ ರೇರೆಸ್ಟ್ ಕಾರ್ಯಕ್ರಮಗಳಾಗಿ ನಡೆದಿರ್ತಕ್ಕಂಥ ಒಂದು ಬೃಹತ್ ರಕ್ತದಾನ ಶಿಬಿರವನ್ನ ಖ್ಯಾತ ದಂತ ವೈದ್ಯರು, ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಸಮಾಜ ಸೇವಕರ ಹುಟ್ಟುಹಬ್ಬದ ಪ್ರಯುಕ್ತ ಡಾಕ್ಟರ್ ಜ್ಞಾನೇಶ್ ಅವರ ಗೆಳೆಯರ ಬಳಗ ಹಾಗೂ ಅವರ ಸ್ನೇಹಿತರು ಮತ್ತು ಎಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ಒಂದು ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಾಗಿತ್ತು. ಕಾರಣಕ್ಕಾಗಿ ಅದು ಐತಿಹಾಸಿಕವಾಗಿ 208 ಯೂನಿಟ್ ರಕ್ತವನ್ನ ದಾನ ಮಾಡೋದ್ರ ಮೂಲಕ ಒಂದು ಯಶಸ್ವಿ ರಕ್ತದಾನ ಶಿಬಿರವನ್ನ ಎಲ್ಲ ಕಾರ್ಯಕರ್ತರು, ಮುಖಂಡರು, ಅವರ ಸ್ನೇಹಿತರು, ಗೆಳೆಯರ ಬಳಗದವರು ಸೇರಿ ಆಯೋಜಿಸ್ತಾರೆ. ಮೊದಲನೇದಾಗಿ ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸ್ತಾ, ಮಾನ್ಯ ಡಾಕ್ಟರ್ ಜ್ಞಾನೇಶ್ ಅವರು ವೃತ್ತಿಯಲ್ಲಿ ವೈದ್ಯರಾಗಿದ್ರು ಕೂಡ ಅವರ ವೃತ್ತಿ ಜೀವನದಷ್ಟೇ ಸಮಾಜಕ್ಕೂ ಮತ್ತು ಸಮಾಜದ ಕೆಲಸಗಳಿಗೂ
ಈ ಒಂದು ಸಮಯವನ್ನ ಕೊಟ್ಟು ಅವರು ಕೆಲಸ ಮಾಡಿರೋ ಕಾರಣಕ್ಕಾಗಿ ನಿನ್ನೆ ಗೌರವಾನ್ವಿತ ಸಂಸದರಾಗಿರ್ತಕ್ಕಂಥ BY ರಾಘಣ್ಣ ಅವರು ಮತ್ತು ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ಹರ್ತಾಳ್ ಹಾಲಪ್ಪನವರು ಕೂಡ ಈ ಒಂದು ಅವರ ಸಮಾಜ ಸೇವೆಯನ್ನ ಗುರುತಿಸಿ ಅವ್ರನ್ನ ಪ್ರೋತ್ಸಾಹಿಸಬೇಕು. ಮುಂದಿನ ದಿನಗಳಲ್ಲಿ ಅವರ ಸಮಾಜ ಸೇವೆಗೆ, ಅವರ ಸಾಮಾಜಿಕ ಕಾರ್ಯಗಳಿಗೆ ಶಕ್ತಿಯನ್ನು ತುಂಬಂತ ಹುಮ್ಮಸ್ಸನ್ನ ಕೊಡಬೇಕು ಅನ್ನೋಂಥ ಉದ್ದೇಶದಿಂದ ಬಂದು ಅವರಿಗೆ ಶುಭವನ್ನ ಹಾರೈಸಿದ್ದಾರೆ. ಅದ್ರ ಜೊತೆಗೆ ಮಾನ್ಯ ಡಾಕ್ಟ್ರು ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಎಲ್ಲ ಮಠಮಾನ್ಯಗಳ ಧಾರ್ಮಿಕ ಕ್ಷೇತ್ರಗಳಲ್ಲಿ, ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರತಕ್ಕಂತ ಕಾರಣಕ್ಕಾಗಿ, ಆ ಉದ್ದೇಶಕ್ಕಾಗಿ ಸುಮಾರು 5-6 ಮಠದ ಶ್ರೀಗಳು ಬಂದು ಅವರಿಗೆ ಆಶೀರ್ವಾದವನ್ನ ನೀಡುವಂತ ಮೂಲಕ ಅವರನ್ನ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಮಾನ್ಯ ಡಾಕ್ಟರ್ ಜ್ಞಾನೇಶ್ ಅವರು ಕೂಡ ವೈಯಕ್ತಿಕವಾಗಿ ತಾವು ಒಂದು ಪ್ರಬಲವಾಗಿರ್ತಕ್ಕಂಥ ಸಮುದಾಯಕ್ಕೆ ಸೇರಿದವರಾಗಿದ್ರು ಕೂಡ ಸಮಾಜದಲ್ಲಿ ಸೊರಬ ತಾಲೂಕಿನಲ್ಲಿ ಎಲ್ಲಾ ವರ್ಗದ ಸಮುದಾಯಗಳನ್ನ, ಎಲ್ಲಾ ವರ್ಗದ ಮುಖಂಡರನ್ನ ತಮ್ಮ ಜೊತೆಗೆ ಸ್ನೇಹದಿಂದ ನಡೆಸ್ಕೊಂಡಿರೋ ಕಾರಣಕ್ಕಾಗಿ ಹಲವಾರು ರೀತಿಯಲ್ಲಿ ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು, ಸಾಮಾಜಿಕ ಕ್ಷೇತ್ರದಾಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಸಹಕಾರಿ ಕ್ಷೇತ್ರಗಳಲ್ಲಾಗಿರ್ಬೋದು, ಜೊತೆಗೆ ಪಕ್ಷದ ಎಲ್ಲಾ ಸ್ತರದ ಕಾರ್ಯಕರ್ತರು ಕೂಡ ಮಾನ್ಯ ಮಂಡಲ ಅಧ್ಯಕ್ಷರ ನೇತೃತ್ವದಲ್ಲಿ ಬಂದು ಅವರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ಇದೇ ರೀತಿ ಅವರು ತಮ್ಮ ವೃತ್ತಿ ಜೀವನದ ಜೊತೆಗೆ ವೈಯಕ್ತಿಕವಾಗಿ ಮತ್ತು ಸಾಮಾಜಿಕವಾಗಿ, ರಾಜಕೀಯವಾಗಿ ಹಾಗೂ ಧಾರ್ಮಿಕವಾಗಿ ಇದೇ ರೀತಿ ಕೆಲಸ ಕಾರ್ಯಗಳನ್ನ ಮುಂದುವರಿಸಿಕೊಂಡು ಹೋಗ್ಲಿ, ಸೊರಬ ತಾಲೂಕಿನಲ್ಲಿ ಅವರ ಸಾಮಾಜಿಕ ಕಳಕಳಿ ಮತ್ತು ಸಮಾಜ ಸೇವೆ ಇನ್ನೂ ಜಾಸ್ತಿ ಆಗ್ಲಿ. ಅದೇ ರೀತಿ ಅವರ ಹುಟ್ಟುಹಬ್ಬದಂದು ಬಂದು ಆಶೀರ್ವಾದ ಮಾಡಿ ಅವರಿಗೆ ಶಕ್ತಿಯನ್ನ ತುಂಬಿ ರಕ್ತದಾನ ಶಿಬಿರವನ್ನ ಯಶಸ್ವಿಗೊಳಿಸಿದ ಎಲ್ಲಾ ಸ್ತರದ ಕಾರ್ಯಕರ್ತರಿಗೆ, ಮುಖಂಡರಿಗೆ ವೈಯಕ್ತಿಕವಾಗಿ ಹಾಗೂ ಡಾಕ್ಟರ್ ಜ್ಞಾನೇಶ್ ರವರ ಗೆಳೆಯರ ಬಳಗದ ಪರವಾಗಿ ಹಾಗೂ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅವತ್ತು ಬಂದು ಯಶಸ್ವಿ ಮಾಡಿದಂತ ಎಲ್ಲ ಕಾರ್ಯಕರ್ತರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ.